ಡಿಎಂಎಸ್ ಧ್ವನಿ ಚಾನೆಲ್ಗೆ ಸ್ವಾಗತ. ಇಂದು ನಾವು ಒಂದು ಐತಿಹಾಸಿಕ ಕ್ಷಣವನ್ನು ಸ್ಮರಿಸುತ್ತಿದ್ದೇವೆ. 1928 ಏಪ್ರಿಲ್ 14ರಂದು ಪುಣೆಯಲ್ಲಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ರವರ ಜನ್ಮದಿನವನ್ನು ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಆಚರಿಸಲಾಯಿತು. ಸಾಮಾಜಿಕ ಕಾರ್ಯಕರ್ತ ಜನಾರ್ದನ ಸದಾಶಿವ ರಾನಾಪಿಸೆಯವರು ಈ ಆಚರಣೆಯನ್ನು ಆರಂಭಿಸಿದರು. ಇದು ಅಂಬೇಡ್ಕರ್ ಜಯಂತಿಯ ಸಂಪ್ರದಾಯದ ಮೊದಲ ಹೆಜ್ಜೆಯಾಯಿತು. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತದ ಸಂವಿಧಾನದ ರೂವಾರಿ, ಸಮಾನತೆ ಮತ್ತು ನ್ಯಾಯಕ್ಕಾಗಿ ಹೋರಾಡುತ್ತಿದ್ದರು. ಅವರ 37ನೇ ಜನ್ಮದಿನದ ಈ ಆಚರಣೆಯು ಅವರ ಆದರ್ಶಗಳಿಗೆ ಸಮರ್ಪಿತವಾದ ಒಂದು ಸಭೆಯಾಗಿತ್ತು. ಇಂದು ಅಂಬೇಡ್ಕರ್ ಜಯಂತಿಯನ್ನು ದೇಶಾದ್ಯಂತ ಮೆರವಣಿಗೆ, ಗೌರವ ಸಲ್ಲಿಕೆ ಮತ್ತು ಅವರ ಆದರ್ಶಗಳ ಸ್ಮರಣೆಯೊಂದಿಗೆ ಆಚರಿಸಲಾಗುತ್ತದೆ. ಈ ಸಂಪ್ರದಾಯವು 1928ರಲ್ಲಿ ಪುಣೆಯಲ್ಲಿ ಆರಂಭವಾಯಿತು. ನಾವು ಐತಿಹಾಸಿಕ ಕ್ಷಣವನ್ನು ಸ್ಮರಿಸುತ್ತಾ ಬಾಬಾ ಸಾಹೇಬ್ರವರ ಕನಸಾದ ಸಮಾನತೆಯ ಭಾರತಕ್ಕಾಗಿ ಕೆಲಸ ಮಾಡೋಣ. ಜೈ ಭೀಮ್. ಡಿಎಂಎಸ್ ಧ್ವನಿ ಚಾನೆಲ್ನಲ್ಲಿ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ಕಾಯಿರಿ.